ಕನಕದಾಸ ಮತ್ತು ತತ್ವ ಪದಕಾರರ ಅಧ್ಯಯನ ಕೇಂದ್ರ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಕನಕದಾಸರ ಸಾಹಿತ್ಯವನ್ನು ಕುರಿತು ಒಂದು ನೃತ್ಯ ರೂಪಕ ಮುತ್ತು ಬಂದಿದೆ ಕೇರಿಗೆ ಅನ್ನೋ ಒಂದು ನೃತ್ಯ ರೂಪಕವನ್ನು ಇದು 4ನೇ ಪ್ರದರ್ಶನ ಮಾಡ್ತಾ ಇರೋದು. ಇಡೀ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಈ ಪ್ರದರ್ಶನ ಮಾಡಬೇಕು ಅಂತ ಈಗ ತಾನೇ ರೇವಣ್ಣ ಅವರು ಹೇಳಿದ್ದಾರೆ. ಮುತ್ತು ಬಂದಿದೆ ಕೇರಿಗೆ ಅನ್ನೋದಕ್ಕಿಂತ ನನಗೆ ಮುತ್ತು ಬಂದಿದೆ ಇವತ್ತು ನಮ್ಮ ದಾವಣಗೆರೆಗೆ, ನಮ್ಮ ಮನಸ್ಸಿಗೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಏಕೆಂದರೆ ಕನಕದಾಸರು, ಪುರಂದರದಾಸರು ಹಾಗೂ ನಮ್ಮ ಬಸವಣ್ಣನವರು ಎಲ್ಲ ವಚನಕಾರರು ಒಂದೇ ಒಂದು ಮಾನವ ಧರ್ಮದಲ್ಲಿ ವಿಶ್ವಾಸ ಇಟ್ಕೊಂಡಿರೋರವರು. ಒಂದೇ ಒಂದು ಧರ್ಮ, ಮಾನವೀಯ ಮೌಲ್ಯಗಳಿರಬೇಕು ಅಂತ ಏನು ಸಾರ ಹೇಳಿದರೆ ಅದು ಈಗಲೂ ಕೂಡ ಪ್ರಸ್ತುತವಿರುತ್ತೆ, ಮುಂದೆ ಕೂಡ ಪ್ರಸ್ತುತವಾಗಿರುತ್ತೆ. ಯಾಕಂದರೆ ಮನುಷ್ಯ ಅಂದಮೇಲೆ ಆ ಸೆನ್ಸಿಟಿವಿಟಿ ಇರಬೇಕು. ಪ್ರತಿಯೊಬ್ಬ ವ್ಯಕ್ತಿಯ ಜೊತೆಗೆ ಪ್ರತಿಯೊಂದು ಜೀವರಾಶಿಗೂ ಕೂಡ ಆ ಒಂದು ಕಾಳಜಿ ಇರಬೇಕು, ಗೌರವ ಇರಬೇಕು, ವಿಶ್ವಾಸ ಇರಬೇಕು. ಇವತ್ತು ಇಡೀ ತಂಡ, ಇವತ್ತು ಬೆಂಗಳೂರಿನ ಟೀಮ್ ಬಂದಿದೆ ಎಲ್ಲ ನಿರ್ಮಾಣ ಮಾಡಿರೋದು, ಆಮೇಲೆ ಪರಿಕಲ್ಪನೆ, ಸಂಗೀತ ರಚನೆ, ಮ್ಯೂಸಿಕ್ ಡೈರೆಕ್ಷನ್, ಅಪ್ಪ ಮಗಳ ಕಾಂಬಿನೇಷನ್ನು, ಅದು ಅಂತೂ ಅದ್ಭುತವಾಗಿತ್ತು. ನಾನು ಕೂಡ ನೋಡ್ತಾ ಇದ್ದೆ. ಇಬ್ಬರು ನನ್ನ ಮುಂದೆ ಕೂತ್ಕೊಂಡು ಒಂದು ನಿಮಿಷ ಕೂಡ ರೆಸ್ಟ್ ತಗೊಂಡಿಲ್ಲ. ಪ್ರತಿಯೊಬ್ಬರು ಕೇವಲ 16 ಜನ ಇದ್ದರು ಅನಿಸುತ್ತೆ ಪರ್ಫಾರ್ಮೆನ್ಸು. ಬೇರೆ ಬೇರೆ ಕಾಸ್ಟ್ಯೂಮ್ಸು, ಪ್ರೆಸೆಂಟೇಷನ್ಸ್ ಮಾಡಿಬಿಟ್ಟು ಕನಕದಾಸರ ಬದುಕು, ಅವರ ಹುಟ್ಟಿನಿಂದ ಕೊನೆಗೆ 90 ವರ್ಷ ಸುದೀರ್ಘ ಬದುಕನ್ನು ನಮ್ಮ ಕಣ್ಮುಂದೆ ತಗೊಂಡು ಬಂದಿದ್ದಾರೆ. ಅವರ ಕವನ ರಚನೆ ಇರ್ಬೋದು, ಮತ್ತು ಅವರು ಸಮಾಜಕ್ಕೆ ಯಾವ ರೀತಿ ಸಮಾಜದಲ್ಲಿರುವಂತಹ ಏನು ಶೋಷಣೆ ಇತ್ತು ಅದನ್ನು ಕೂಡ ತೊಲಗಿ ಹಾಕುವ ರೀತಿಯಲ್ಲಿ ಹಾಗೂ ಒಂದು ಸಮರ್ಪಣಾ ಭಾವನದಲ್ಲಿ ಏನು ತೋರಿಸಿದ್ದಾರೆ ಅದು ಕೂಡ ನಮಗೆಲ್ಲರಿಗೂ ಬಹಳನೇ ಇನ್ನೂ ಕುತೂಹಲ ಹೆಚ್ಚು ಮಾಡಿದೆ. ಕನಕದಾಸರ ಏನು ಕೃತಿಗಳು ಕೇವಲ ಕನಕನ ಕಿಂಡಿಗೆ ಸೀಮಿತವಾಗಿರ್ಬೋದು ಅಥವಾ ಬಾಳೆಹಣ್ಣಿನ ಸಿಪ್ಪೆಗೆ ಸೀಮಿತವಾಗಿರ್ಬೋದು, ಅವರ ರಚನೆಯನ್ನು ನಾವು ಇನ್ನೂ ಹೆಚ್ಚು, ಐ ಥಿಂಕ್ ದನ್ ಇನ್ಕ್ವಿಸಿಟಿವ್ ಮೈಂಡ್, ಇಫ್ ವಿ ಗೋ ಥ್ರೂ ಹಿಸ್ ಅವರ ವರ್ಕ್ಸ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಜೀವನವನ್ನು, ಬದುಕನ್ನು ಅರ್ಥ ಮಾಡ್ಕೊಳ್ತೀವಿ ಅಂತ ನನ್ನ ಅನಿಸಿಕೆ. ಮತ್ತೊಮ್ಮೆ ಇಡೀ ತಂಡಕ್ಕೆ ಮತ್ತು ನಮ್ಮ ದಾವಣಗೆರೆಯ ಪ್ರೇರಣಾ ಪ್ರತಿಭಾ ಸಭಾ ಸುಮಾರು 50 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀರಾ. 1969ನಲ್ಲಿ ಶುರು ಮಾಡಿದ್ದೀರಾ. ಒಳ್ಳೆ ತಂಡ, ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು, ಜಾನಪದ ಕಲೆ ಇರ್ಬೋದು, ನೃತ್ಯ ಇರ್ಬೋದು, ಡ್ರಾಮಾ, ಎಲ್ಲ ಆರ್ಟಿಸ್ಟಿಗೆ ಒಂದು ವೇದಿಕೆ ಮಾಡಿಕೊಡ್ತಾ ಇದ್ದೀರಾ. ಒಳ್ಳೊಳ್ಳೆ ಪ್ರೆಸೆಂಟೇಷನ್ಸ್ನ ದಾವಣಗೆರೆ ಆಡಿಯನ್ಸಿಗೆ, ಕ್ಲಾಸ್ ಆಡಿಯನ್ಸಿಗೆ ತೊಗೊಂಡು ಬರ್ತಾ ಇದ್ದೀರಾ. ಸರ್ ಹೇಳಿದರು, ವಿಸಲ್ ಹಾಕುವಂಥ ಆಡಿಯನ್ಸ್ ಬೇಡ, ಮಾಸ್ ಆಡಿಯನ್ಸ್ ಬೇಡ, ಒಂದು ಕ್ಲಾಸ್ ಆಡಿಯನ್ಸ್ ಬೇಕು ನಮಗೆ ಅಂತ. ಸೊ ದಾವಣಗೆರೆ ರಂಗಭೂಮಿಯ ಒಂದು ವೇದಿಕೆ ಇದೆ, ತವರೂರು ಅಂತಲೇ ಹೇಳ್ತೀವಿ. ಅಪ್ಪಾಜಿಯವರು ಕೂಡ ಬಹಳನೇ ಆಸಕ್ತಿ ಇತ್ತು ರಂಗಮಂದಿರ ಬಗ್ಗೆ, ಕಲಾಕಾರರ ಬಗ್ಗೆ ಬಹಳನೇ ಆಸಕ್ತಿ ಇದು. ನಾವು ಕೂಡ ಅಪ್ಪಾಜಿಯವರು ನಿನ್ನೆ ಅವರು ಹುಟ್ಟುಹಬ್ಬವನ್ನು ಆಚರಿಸಿದ್ವಿ, ಇವತ್ತು ಸಾಮೂಹಿಕ ಕ್ರಮ ಕೂಡ ಆಯೋಜಿಸಿದ್ವಿ. ಸೊ ದಾವಣಗೆರೆ ನಿಜವಾಗ್ಲೂ ಒಂದು ಕಲೆ ಮತ್ತು ಸಾಹಿತಿಗಳ ತವರೂರು ಅನ್ನೋದರಲ್ಲಿ ಏನು ಎರಡನೇ ಮಾತಿಲ್ಲ. ನಿಮ್ಮ ಈ ಪ್ರದರ್ಶನ ಯಶಸ್ವಿಯಾಗಿದೆ, ನಾವೆಲ್ಲ ಸ್ವೀಕರಿಸಿದ್ದೀವಿ. ನಿಮಗೆ ಕೂಡ ರೇವಣ್ಣವರು ಕೂಡ ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು 14 ಭಾಷೆಗಳಲ್ಲಿ ಕನಕದಾಸರ ಕಾವ್ಯಗಳನ್ನು ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಯಾಕೆಂದರೆ ಅವರು ಮಾಡಿದಂತಹ ಕೆಲಸ ಬಸವಣ್ಣನ ನಂತರ ಮಾಡಿದ್ದಾರೆ. ಒಂದು ಅತ್ಯಂತ ಮಾನವೀಯ ಮೌಲ್ಯಗಳನ್ನು ಒಳಗೊಂಡಂತಹ ಕಾವ್ಯ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅದು ಮುಟ್ಟಬೇಕು, ಅವರು ಜೀವನದಲ್ಲಿ ಅದನ್ನು ಪಾಲಿಸಬೇಕು. ಹೌದಾ? ಬಸವಣ್ಣನವರು ಹೇಳ್ದಂಗೆ ನಡೆ ನುಡಿಯಲ್ಲಿ ಸಮಾನತೆ ಇರಬೇಕು, ಆಚಾರ ವಿಚಾರದಲ್ಲಿ ಸಮಾನತೆ ಇರಬೇಕು ಅಂತಾರೆ. ಸೊ ಆ ಒಂದು ವಿಚಾರಗಳನ್ನು ಇವತ್ತು ನಮಗೆ ಮುಟ್ಟಿದ್ದಾರೆ. ನಮ್ಮ ಮುಂದೆ ಸವಾಲುಗಳಿರೋದು ನಮ್ಮ ಆಚಾರದಲ್ಲಿ ಅದನ್ನು ತಗೊಂಡ್ಕೊಂಡು ಹೋಗೋದು, ಅದನ್ನು ನಾವು ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ನಿಮ್ಮ ಈ ಪ್ರದರ್ಶನಗಳು ಪ್ರತಿಯೊಂದು ಪ್ರಾಂತ್ಯದಲ್ಲೂ ಕೂಡ ಯಶಸ್ವಿಯಾಗಲಿ. ಕೇವಲ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಓಡಾಡ್ರಿ ಅಂತ ಹೇಳಿ ನಿಮಗೂ ಕೂಡ ದಾವಣಗೆರೆಯ ಜನತೆಯ ಪರವಾಗಿ ಶುಭಾಶಯಗಳನ್ನು ಹೇಳಿ ನಿಮಗೆ ಆಲ್ ದ ಬೆಸ್ಟ್ ಫ್ರಮ್ ಅವರ್ heartfelt congratulations and thank you very much for the father and daughter for your wonderful efforts, and congratulations to all the performers. ಸೆಮಿ ಕ್ಲಾಸಿಕಲ್, ಭರತನಾಟ್ಯಂ. ನೀವು ಕೇಳ್ತಾ ಇದ್ರಲ್ಲ ಮಾಧವಿಯವ್ರನ್ನ ನಾನು ಏನು ಮಾತಾಡ್ತಾ ಇದ್ದೆ ಅಂತ, ನಾನು ಯಾವ್ಯಾವ ಡಾನ್ಸ್ ಸ್ಟೈಲ್ಸ್ನ ಇನ್ಕಾರ್ಪೊರೇಟ್ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದೆ. ಶಿ ಈಸ್ ಅನ್ ಆರ್ಟಿಸ್ಟ್. ಸೊ ಹಾಗಾಗಿ ಭರತನಾಟ್ಯಂ ಮಾಡಿದ್ದಾರೆ, ಸೆಮಿ ಕ್ಲಾಸಿಕಲ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು.
ಸೊ ನಮ್ಮ ಆಡಿಯನ್ಸ್ ಕೂಡ ಚೆನ್ನಾಗಿ ರಿಸೀವ್ ಮಾಡಿದ್ದಾವೆ. ಮತ್ತೊಮ್ಮೆ ನಮ್ಮ ಪ್ರತಿಭಾ ಸಭಾ ಮತ್ತು ನಿಮ್ಮ ಬೆಂಗಳೂರು ಟೀಮ್ ಏನು ಬಂದಿದ್ದೀರಾ ಪ್ರತಿಯೊಬ್ಬರು ಕೂಡ ಆಲ್ ದ ಬೆಸ್ಟೆಸ್ಟ್. ಸಮಾಜ ಬಾಂಧವರು ಕೂಡ ಇದ್ದೀರಾ. ಸೊ ಇದನ್ನು ಮತ್ತೆ ನಮ್ಮ ಮಕ್ಕಳಿಗೆ ಈ ರೀತಿ ಕಾರ್ಯಕ್ರಮ ಹೆಚ್ಚಿನ ರೀತಿಯಲ್ಲಿ ಬರಲಿ. ಕನಕದಾಸರ ಪ್ರತಿಯೊಂದು ರಚನೆಯೂ ಕೂಡ ಮನೆ ಮಾತಾಗಲಿ, ನಾವು ಅದನ್ನು ತತ್ವ ಸಿದ್ಧಾಂತಗಳನ್ನು ಅಳವಡಿಸ್ಕೊಳ್ಳಿ ಅಂತ ಹೇಳಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ.